Dear students, already semiconductor diode which is connected in a forward bias na study ಮಾಡಿದಿರಾ. ಈಗ the semiconductor diode which is connected in a reverse biased. So aim of this experiment ಏನು ಅಂತ ಹೇಳಿದ್ರೆ to draw the current versus voltage characteristic curve of a PN junction diode in reverse bias and hence to determine the reverse saturation current. ಇನ್ನು ರಿವರ್ಸ್ ಬಯಾಸ್ ಆಗಿ ನಾವು ಪಿ ಎನ್ ಜಂಕ್ಷನ್ ಡಯೋಡ್ನ ರಿವರ್ಸ್ ಆಗಿ ಕನೆಕ್ಟ್ ಮಾಡಿದಾಗ ಏನನ್ನು ಸ್ಟಡಿ ಮಾಡ್ಬೋದು ಅಂತ ಹೇಳಿದ್ರೆ ರಿವರ್ಸ್ ಸ್ಯಾಚುರೇಷನ್ ಕರೆಂಟನ್ನು ಸ್ಟಡಿ ಮಾಡ್ಬೋದು. ಸೊ ಆಲ್ರೆಡಿ ನೀವು ಪ್ರೀವಿಯಸ್ ಅಂದರೆ ಸೆಮಿ ಕಂಡಕ್ಟರ್ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ಫಾರ್ವರ್ಡ್ ಬಯಾಸಲ್ಲಿ ಸೊ ಆಪರೇಟರ್ಸ್ನ ಸ್ಟಡಿ ಮಾಡಿದ್ದೀರಾ. ಸೊ ಸೆಮಿ ಕಂಡಕ್ಟರು ಇಲ್ಲಿ ಮೈಕ್ರೋ ಆಮ್ಮೀಟರ್, ಇಲ್ಲಿ ಒಂದು ಅಡಿಷ್ನಲ್ ಏನು ಅಂತ ಹೇಳಿದ್ರೆ ಮೈಕ್ರೋ ಆಮ್ಮೀಟರ್. ಸೊ ನಾನು ಆಲ್ರೆಡಿ ಝೀನಾ ಡಯೋಡ್ ಮಾಡಬೇಕಾದ್ರೂ ಹೇಳಿದ್ದೆ. ಸೊ ದ ರಿವರ್ಸ್ ಬಯಾಸ್ಡ್ ಕಂಡೀಷನಲ್ಲಿ ವರ್ಕ್ ಆಗುವಂತಹ ಡಯೋಡ್ಸ್ ಎಲ್ಲ ಕರೆಂಟನ್ನು ನಾವು ಮೈಕ್ರೋ ಆಮ್ಮೀಟರಲ್ಲಿ ಮೆಷರ್ ಮಾಡ್ತೇವೆ. ಅಂದರೆ 10⁻⁻⁶ ಆಂಪಿಯರಲ್ಲಿ ನಾವು ಮೆಷರ್ ಮಾಡ್ತೇವೆ. ಸೊ ಆ್ಯಸ್ ಇಟ್ ಈಸ್ ಇಲ್ಲೂ ನಾವು ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ, ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಯೂಸ್ ಮಾಡ್ತೀವಿ, ಪ್ಲಕ್ಕಿನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ವೆನ್ ದ ಡಯೋಡ್ ವಿಚ್ ಇಸ್ ಫಾರ್ವರ್ಡ್ ಬಯಾಸ್ಡ್ it offers very high resistance, okay, as the applied voltage increases in reverse bias the current increases and soon it becomes constant ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಕರೆಂಟು and it is called a reverse saturation current ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಬರೋದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಆಸ್ ಇಟ್ ಈಸ್ ಸೇಮ್ ಸರ್ಕ್ಯೂಟ್ ಡಯಾಗ್ರಾಮು. ಸೊ ಫಾರ್ವರ್ಡ್ ಬಯಾಸ್ಡಿಗೆ ನಾವೇನು ಕನೆಕ್ಟ್ ಮಾಡಿರ್ತೀವಿ ಅದೇ ರೀತಿ ರಿವರ್ಸ್ ಬಯಾಸ್ಡಿಗೂ, ಬಟ್ ಇಲ್ಲಿ ಒಂದೇ ಚೇಂಜಸ್ ಏನು ಅಂತ ಹೇಳಿದ್ರೆ, ಸೊ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ರಿವರ್ಸ್ಡ್ ಬಯಾಸ್ಡ್ ಕಂಡೀಷನ್. ಇಲ್ಲಿ ಬ್ಯಾಟ್ರಿನ ತೊಗೊಳ್ತೀವಿ, ಅದ್ರ ಪಕ್ಕ ಪ್ಲಕ್ಕಿ, ಆಮೇಲೆ ರಿಯೋಸ್ಟಾಟು, ಆಮೇಲೆ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ರಿವರ್ಸ್ ಬಯಾಸ್ಡ್ ಕಂಡೀಷನ್. ರಿವರ್ಸ್ಡ್ ಆಗಿ ನಾವು ಕನೆಕ್ಟ್ ಮಾಡ್ತೇವೆ. ಇಲ್ಲಿ ಮೈಕ್ರೋ ಆಮ್ಮೀಟರ್ನ ಯೂಸ್ ಮಾಡ್ತೇವೆ. ಆಮೇಲೆ ವೋಲ್ಟ್ ಮೀಟರ್ನ ಪ್ಯಾರಲಲ್ ಆಗಿ ಡಯೋಡಿಗೆ ಕನೆಕ್ಟ್ ಮಾಡ್ತವೆ. ಸೊ ಇಲ್ಲಿ ಲಾಂಗ್ ಟರ್ಮಿನಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ಶಾರ್ಟ್ ಟರ್ಮಿನಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ನೆಗೆಟಿವ್ ಟರ್ಮಿನಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಗೆಟಿವ್ ಟರ್ಮಿನಲ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಒನ್ ಎಂಡ್ ಆಫ್ ದ ಪ್ಲಕ್ಕಿ, another end which is connected to the lower terminal of the rheostat ಗೆ ಕನೆಕ್ಟ್ ಮಾಡ್ತೇವೆ. ಸೊ ಇನ್ನೊಂದು ಲೋಯರ್ ಎಂಡ್ ಆಫ್ ದ ರಿಯೋಸ್ಟಾಟ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಸೊ ಆಮೇಲೆ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್, ಈ ಅಪ್ಪರ್ ಎಂಡನ್ನು ನಾವೆಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಡಯೋಡ್. ಸೊ ಇಲ್ಲಿ ನಾವು ಡಯೋಡನ್ನ ಈ ರೀತಿ ರಿವರ್ಸ್ ಬಯಾಸ್ಡಲ್ಲಿ ಕನೆಕ್ಟ್ ಮಾಡ್ತೇವೆ. ದಿಸ್ ಇಸ್ ಎ ಪಿ ಟೈಪ್. ಸೊ ದಿಸ್ ರೆಪ್ರೆಸೆಂಟ್ಸ್ ಇದು ಪಾಸಿಟಿವ್, ಓಕೆ. ಸೊ ಇದು ಎನ್ ಟೈಪ್. ಸೊ ಇದನ್ನು ನಾವು ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತೇವೆ. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಮೈಕ್ರೋ ಆಮ್ಮೀಟರ್ ನೆಗೆಟಿವ್. ಸೊ ಮೈಕ್ರೋ ಆಮ್ಮೀಟರ್ ಪಾಸಿಟಿವ್ ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಯೋಸ್ಟಾಟ್ ಲೋಯರ್ ಎಂಡಿಗೆ ಕನೆಕ್ಟ್ ಮಾಡ್ತೇವೆ. ಸೊ ವೋಲ್ಟ್ ಮೀಟರ್ನ ನಾವು ಪ್ಯಾರಲಲ್ ಆಗಿ ಸೊ ಡಯೋಡ್ಗೆ ಕನೆಕ್ಟ್ ಮಾಡ್ತೇವೆ. ವೋಲ್ಟ್ ಮೀಟರ್ ಪಾಸಿಟಿವ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಎನ್ ಟೈಪ್ ಆಫ್ ದ ಡಯೋಡ್ ಆ್ಯಂಡ್ ವೋಲ್ಟ್ ಮೀಟರ್ ನೆಗೆಟಿವ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಪಿ ಟೈಪ್, ದಟ್ ಈಸ್ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೇವೆ. ಇದಿಷ್ಟು ಸರ್ಕ್ಯೂಟನ್ನು ನಾವು ಕನೆಕ್ಟ್ ಮಾಡಿದ್ರೆ ಸೊ ದಟ್ ಸರ್ಕ್ಯೂಟ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ದ ಸೆಮಿ ಕಂಡಕ್ಟರ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ಸೆಮಿ ಕಂಡಕ್ಟರ್ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ರಿವರ್ಸ್ ಬಯಾಸ್ಡ್ ಕಂಡೀಷನ್. ಸೊ ದಿಸ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಏನು ರಿವರ್ಸ್ ಸ್ಯಾಚುರೇಷನ್ ನಾವು ಡಿಟರ್ಮಿನ್ ಮಾಡ್ಬೋದು. ಸೊ ಇದನ್ನು ನಾವು ಥರ್ಡ್ ಕ್ವಾಡ್ರೆಂಟ್ನಲ್ಲಿ ಪ್ಲಾಟ್ ಮಾಡ್ತೇವೆ. ಸೊ ದಿಸ್ ಎಕ್ಸ್ ಆಕ್ಸಿಸ್ ವಿಚ್ ರೆಪ್ರೆಸೆಂಟ್ಸ್ ದ ವೀಲ್ಡ್ ವೋಲ್ಟ್ಸ್, ದಟ್ ಈಸ್ ವೋಲ್ಟೇಜ್ ಇನ್ ವೋಲ್ಟ್ಸ್ ಅಂತ ಹೇಳ್ತೇವೆ. ಸೊ ಕರೆಂಟ್ ಇಟ್ ಈಸ್ ಮೆಷರ್ಡ್ ಇನ್ ಎ ವೈ ಆಕ್ಸಿಸ್ ಅಲ್ಲಿ ಕರೆಂಟ್ ಇನ್ ಎ ಮೈಕ್ರೋ ಆಂಪಿಯರ್. ದಿಸ್ ಒ ಬಿ ಟರ್ಮಿನಲ್ ವಿಚ್ ರೆಪ್ರೆಸೆಂಟ್ಸ್ ದ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ದಟ್ ಗಿವ್ಸ್ ದ ಕಾನ್ಸ್ಟೆಂಟ್ ಕರೆಂಟ್ ಅಂತ ಹೇಳ್ತೇವೆ. ದಟ್ ಗಿವ್ಸ್ ದ ಕಾನ್ಸ್ಟೆಂಟ್ ಕರೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಎ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಆಲ್ರೆಡಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ್ದೇವೆ ವಿಚ್ ಇಸ್ ದ ಸೆಮಿ ಕಂಡಕ್ಟರ್ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ರಿವರ್ಸ್ ಬಯಾಸ್ಡ್. ಈಗ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ನಾವು ಕನೆಕ್ಷನ್ ಮಾಡ್ತಾ ಇದ್ದೇವೆ, ಓಕೆನಾ. ಸೊ ನಾನು ಆಲ್ರೆಡಿ ಅಲ್ಲಿ ಏನು
ಸರ್ಕ್ಯೂಟ್ ಇದೆ, ಅದೇ ರೀತಿ ಅರೇಂಜ್ಮೆಂಟನ್ನು ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿ, ಪ್ಲಗ್ ಕೀ, ರಿಯೋಸ್ಟಾಟ್, ಆಮೇಲೆ ಸೆಮಿ ಕಂಡಕ್ಟರ್ ಡಯೋಡು, ಮೈಕ್ರೋ ಆಮ್ಮೀಟರು ಮತ್ತು ವೋಲ್ಟ್ ಮೀಟರು. ಓಕೆನಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಡಯೋಡ್ನ ನಾವು ಉಲ್ಟಾ ಇಟ್ಟಿದ್ವಿ ಫಾರ್ವರ್ಡ್ ಬಯಾಸ್ಡಲ್ಲಿ, ಬಟ್ ಇಲ್ಲಿ ನಾವು ರಿವರ್ಸ್ಡ್ ಆಗಿ ಇಟ್ಟಿದ್ದೀವಿ. ಓಕೆ, ಸೊ ರಿವರ್ಸ್ಡ್ ಆಗಿ ಇಟ್ಟಿದ್ದೇವೆ ನಾವು. ಇಲ್ಲಿ ದಿಸ್ ಕಟ್ ಸ್ಲೈಸ್ ಮಾಡಿರೋ ಥರ ಇದೆ ಅಲ್ವಾ, ದಟ್ ರೆಪ್ರೆಸೆಂಟ್ಸ್ ದ ಪಿ ಟೈಪ್. ಬಲ್ಜ್ಡ್ ಆಗಿದೆ ಅಲ್ವಾ, ಬಲ್ಜ್ಡ್ ಆಗಿದೆ ಅಲ್ವಾ, ಸೊ ದಟ್ ರೆಪ್ರೆಸೆಂಟ್ಸ್ ದ ಎನ್ ಟೈಪ್. As it is same forward bias connection, the diode which is connected in a reverse bias. ಆಮೇಲೆ ಇನ್ನೊಂದು ಚೇಂಜ್ ಏನು ರಿವರ್ಸ್ ಬಯಾಸ್, ಸೆಮಿ ಕಂಡಕ್ಟರ್ ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿ ಅಂತ ಹೇಳಿದ್ರೆ ಮೈಕ್ರೋ ಆಮ್ಮೀಟರ್ನ ಯೂಸ್ ಮಾಡಿರ್ತೇವೆ. ಓಕೆನಾ? ಇನ್ಸ್ಟೆಡ್ ಆಫ್ ಮಿಲಿ ಆಮ್ಮೀಟರ್, ಬಿಕಾಸ್ ದ ರಿವರ್ಸ್ ಕರೆಂಟ್ ವಿಚ್ ಇಸ್ ಮೆಷರ್ಡ್ ಇನ್ ಎ ಮೈಕ್ರೋ ಆಮ್ಮೀಟರ್. ಓಕೆ, ಸೊ ನಾವು ಏನು ಮಾಡ್ತೇವೆ, ಸೊ ರಿಯೋಸ್ಟಾಟ್ ಅಪ್ಪರ್ ಎಂಡಿಂದ ಏನು ಮಾಡ್ತೇವೆ, ಒಂದು ವೈರ್ನ ಕನೆಕ್ಟ್ ಮಾಡ್ತೇವೆ. ಸೊ ಮತ್ತು ವೋಲ್ಟ್ ಮೀಟರ್ ನೆಗೆಟಿವ್ನ ಕನೆಕ್ಟ್ ಮಾಡ್ತೇವೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಕ್ಲಿಪ್ಸ್ನ ನಾವು ಕ್ರೊಕೊಡೈಲ್ ಕ್ಲಿಪ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಮೈಕ್ರೋ ಆಮ್ಮೀಟರ್ ನೆಗೆಟಿವ್ನ ಎನ್ ಟೈಪ್ಗೆ ಕನೆಕ್ಟ್ ಮಾಡ್ತೇವೆ. ವೋಲ್ಟ್ ಮೀಟರ್ ಪಾಸಿಟಿವ್ನ ನಾವೇನು ಮಾಡ್ತೀವಿ, ಸೊ ಡಯೋಡಿಗೆ ಕನೆಕ್ಟ್ ಮಾಡ್ತೇವೆ. ಸೊ ಈಗ ನಮ್ಮ ಸರ್ಕ್ಯೂಟ್ ಕನೆಕ್ಷನ್ಸು ಬ್ಯಾಟ್ರಿ ನೆಗೆಟಿವಿಂದ ಪ್ಲಗ್ ಕೀಗೆ ಕನೆಕ್ಟ್ ಮಾಡಿರ್ತೇವೆ. ಸೊ ಪ್ಲಗ್ ಕೀ ಅನದರ್ ಎಂಡ್ ಈಸ್ ಕನೆಕ್ಟೆಡ್ ಟು ರಿಯೋಸ್ಟಾಟ್ ಲೋಯರ್ ಎಂಡ್. ರಿಯೋಸ್ಟಾಟ್ ಅನದರ್ ಲೋಯರ್ ಎಂಡಿಂದ ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ರೆಡ್ ಕಲರ್ ವೈರ್ ನೋಡ್ತಿದ್ದೀರಾ ಅಲ್ವಾ, ಸೊ ರಿಯೋಸ್ಟಾಟ್ ಲೋಯರ್ ಎಂಡಿಂದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಅಪ್ಪರ್ ಎಂಡಿಂದ ಕ್ರೊಕೊಡೈಲ್ ಕ್ಲಿಪ್ಪನ್ನು ನಾವು ಪಿ ಟೈಪ್ಗೆ ಕನೆಕ್ಟ್ ಮಾಡ್ತೇವೆ. ಎನ್ ಟೈಪಿಂದ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಮೈಕ್ರೋ ಆಮ್ಮೀಟರ್ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೇವೆ. ಸೊ ಪಾಸಿಟಿವ್ ಟರ್ಮಿನಲ್ನ ಎಲ್ಲಿ ಕನೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ರಿಯೋಸ್ಟಾಟ್ ಲೋಯರ್ ಎಂಡ್ಗೆ ಕನೆಕ್ಟ್ ಮಾಡ್ತೇವೆ. ಓಕೆನಾ? ಸೊ ವೋಲ್ಟ್ ಮೀಟರ್ನ ಪ್ಯಾರಲಲ್ ಆಗಿ ಪಾಸಿಟಿವ್ ಟರ್ಮಿನಲ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಎನ್ ಟೈಪ್ ಪಿ ಎನ್ ಜಂಕ್ಷನ್ ಡಯೋಡ್, ದಟ್ ಈಸ್ ಸೆಮಿ ಕಂಡಕ್ಟರ್ ಡಯೋಡ್. ನೆಗೆಟಿವ್ ಟರ್ಮಿನಲ್ನ ಯಾವುದಕ್ಕೆ ಕನೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಪಿ ಟರ್ಮಿನಲ್. ಸೊ ದಿಸ್ ಇಸ್ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳ್ತೇವೆ ಡಯೋಡಿಗೆ. ಈಗ ನಾವು ಸ್ವಿಚ್ ಆನ್ ಮಾಡೋಣ, ಬ್ಯಾಟ್ರಿ ಸ್ವಿಚ್ ಆನ್ ಮಾಡೋಣ. ಸೊ ಸ್ವಿಚ್ ಆನ್ ಮಾಡಿದಾಗ ಫಸ್ಟ್ ಟ್ರಯಲಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. ಸೊ ವೋಲ್ಟ್ ಮೀಟರ್ನ ನೀವು ಅಬ್ಸರ್ವ್ ಮಾಡ್ಬೋದು, ರಿಯೋಸ್ಟಾಟ್ನ 0 ಇಟ್ಟಾಗ ಕರೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆನಾ? ಕರೆಂಟ್ 0 ಆಗಿದೆ. ಈಗ ನೀವು ವೋಲ್ಟ್ ಮೀಟರಲ್ಲಿ ಡಿವಿಷನ್ಸನ್ನು ಯಾವ ರೀತಿ ಕೌಂಟ್ ಮಾಡ್ತೀರಾ ಅಂತ ಹೇಳಿದ್ರೆ 0 to 10 ಡಿವಿಷನ್ಸಿಗೆ ಎಷ್ಟಿದೆ ವ್ಯಾಲ್ಯೂ ಅಂತ ಹೇಳಿದ್ರೆ 0.5. 0.5 ಇದೆ ಅಂದರೆ ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟಾಗುತ್ತೆ, 0.05. ನೆಕ್ಸ್ಟ್ ಡಿವಿಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 0.1 ಆಗುತ್ತೆ. ನೆಕ್ಸ್ಟ್ ಡಿವಿಷನ್ 0.15, 0.2 ಈ ಥರ ಕೌಂಟ್ ಮಾಡ್ತಾ ಹೋಗಬೇಕು. ಒಂದು ಡಿವಿಷನ್ನ ವ್ಯಾಲ್ಯೂ 0.05 ಆಗುತ್ತೆ. ನೆಕ್ಸ್ಟು ಮೈಕ್ರೋ ಆಮ್ಮೀಟರಲ್ಲಿ 0 to 10 ಡಿವಿಷನ್ಸಿಗೆ 50 ಇದೆ. ಅಂದರೆ ಒನ್ ಡಿವಿಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 5. ನೆಕ್ಸ್ಟ್ ಡಿವಿಷನ್ ವ್ಯಾಲ್ಯೂ 10, ನೆಕ್ಸ್ಟ್ ಡಿವಿಷನ್ ವ್ಯಾಲ್ಯೂ 50. ಒಂದೊಂದು ಡಿವಿಷನ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಅಂತ ಹೇಳಿದ್ರೆ 5 ಡಿವಿಷನ್ಸ್. 5, 10, 15, 20, 25, 30, 35, 40 ಈ ಥರ ಆಗುತ್ತೆ. ಓಕೆನಾ? ಈಗ ರೀಡಿಂಗ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ರೀಡಿಂಗ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಲಿಕ್ಕೆ ನಾವು ಟ್ಯಾಬ್ಯುಲರ್ ಕಾಲಮ್ನ ಏನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ವೋಲ್ಟೇಜ್ ವಿ ಇನ್ ವೋಲ್ಟ್ ಅಂತ ಹೇಳ್ತೇವೆ. ಸೊ ಕರೆಂಟನ್ನು ನಾವು ಮೈಕ್ರೋ ಆಂಪಿಯರಲ್ಲಿ ಮೆಷರ್ ಮಾಡ್ತೀವಿ, ದಟ್ ಈಸ್ 10⁻⁻6 ಆಂಪಿಯರ್. ಈಗ ಫಸ್ಟ್ 0 ಇಟ್ಟಾಗ ಕರೆಂಟ್ ಏನಾಗಿರುತ್ತೆ, 0ನೇ ಇದೆ. 0.05ಗೆ ನೋಡಿ, ರಿವರ್ಸ್ ಕರೆಂಟಲ್ಲಿ ತುಂಬ ಸಡನ್ ಆಗಿ ಕರೆಂಟ್ ರೈಸ್ ಆಗುತ್ತೆ. 0.05 ಜಸ್ಟ್ ಒಂದು ಡಿವಿಷನ್ಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ 15 ಬರ್ತಿದೆ. ಒಂದು ಡಿವಿಷನ್ ವ್ಯಾಲ್ಯೂ 5, 10, 15 ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ವಾ. ಸೊ ಈಗ ನೆಕ್ಸ್ಟು 0.1ಗೆ ನಾನು ಕರೆಂಟನ್ನು ವೋಲ್ಟೇಜ್ನ ರೈಸ್ ಮಾಡ್ತೀನಿ. ಆವಾಗ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ 25, 5, 10, 15, 20, 25ಗೆ ಬರ್ತಿದೆ. ಓಕೆನಾ? ಸೊ ನೆಕ್ಸ್ಟು 0.15ಗೆ ರೈಸ್ ಮಾಡ್ತೀನಿ. ಸೊ ಇಲ್ಲಿ ಎಷ್ಟು ಬರ್ತಿದೆ, 45 ಬರ್ತಿದೆ. ಕರೆಂಟು ಮೈಕ್ರೋ ಆಂಪಿಯರ್ ಎಷ್ಟು ತೋರಿಸ್ತಿದೆ ಕರೆಂಟು ಅಂತ ಹೇಳಿದ್ರೆ 45 ತೋರಿಸ್ತಾ ಇದೆ.
ನೆಕ್ಸ್ಟು 0.2ಗೆ ನಾನು ರೈಸ್ ಮಾಡ್ತೀನಿ ಕರೆಂಟನ್ನು, ಎಷ್ಟು 70 ತೋರಿಸ್ತಾ ಇದೆ. ನೆಕ್ಸ್ಟು 0.25ಗೆ ರೈಸ್ ಮಾಡಿದ್ರೆ ನಾನು ಕರೆಂಟು 80ಗೆ ಹೋಗ್ತಾ ಇದೆ ಮೈಕ್ರೋ ಆಂಪಿಯರ್. ಸೊ ರಿವರ್ಸ್ ಕರೆಂಟ್ ಎಷ್ಟು ರೈಸ್ ಆಗ್ತಿದೆ, 80 ತೋರಿಸ್ತಾ ಇದೆ. ನೆಕ್ಸ್ಟು 0.3ಗೆ ಇಟ್ಟರೆ ನಾವೇನಾಗುತ್ತೆ 100ಗೆ ತೋರಿಸುತ್ತೆ. ಸೊ ಈ ರೀತಿ ಸೊ ಏನಾಗುತ್ತೆ ಕರೆಂಟು ಸೊ ರೈಸ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಎ ರಿವರ್ಸ್ ಕರೆಂಟ್ ಅಂತ ಹೇಳ್ತೀವಿ. ಸೊ ದ ಡಯೋಡ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಎ ರಿವರ್ಸ್ ಬಯಾಸ್ಡ್ ಕಂಡೀಷನ್. ಸೊ ಆಲ್ರೆಡಿ ಅಬ್ಸರ್ವೇಷನ್ ಟ್ಯಾಬ್ಲರ್ ಕಾಲಮಲ್ಲಿ ವೋಲ್ಟೇಜ್ ಮತ್ತು ಕರೆಂಟನ್ನು ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಮಾಡ್ತಾ ಇದ್ದೀವಿ. ಸೊ ಗ್ರಾಫಲ್ಲಿ ನಾವು ಎಕ್ಸ್ ಆಕ್ಸಿಸಲ್ಲಿ ವಿ ಇನ್ ವೋಲ್ಟೇಜ್ನ ನಾವು ತೊಗೊತಾ ಇದ್ದೀವಿ. ಸೊ ವಿ ಇನ್ ವೋಲ್ಟ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಕರೆಂಟ್ ಇನ್ ಮೈಕ್ರೋ ಆಂಪಿಯರ್, ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಮೈಕ್ರೋ ಆಂಪಿಯರ್ ಆಗಿರೋದ್ರಿಂದ ಸೊ ಐ ಇನ್ ಮೈಕ್ರೋ ಆಂಪಿಯರ್ ಅಂತ ಹೇಳ್ತೇವೆ. 0 ಇಂದ 10 ಡಿವಿಷನ್ಸಿಗೆ ನಾನು ಎಷ್ಟು ತೊಗೊತಿದ್ದೀನಿ ಅಂತ ಹೇಳಿದ್ರೆ ಡಿಫ್ರೆನ್ಸು 0.05. ಓಕೆನಾ, 0.05 ತೊಗೊಳೋದ್ರಿಂದ ನಾವೇನಂತ ತೊಗೊಳ್ಬೋದು 0.05. ನೆಕ್ಸ್ಟು 0.1 ಅಂತ ತೊಗೊತೀವಿ, 0.15, 0.2, 0.25, 0.3 ಈ ಥರ ನಾವು ತೊಗೊಂಡಿದ್ದೇವೆ. ಸೊ ನಾವಿಲ್ಲಿ ಡಿಫ್ರೆನ್ಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ತೊಗೊತೀವಿ ಅಂತ ಹೇಳಿದ್ರೆ 0.05 ಏನು ವೋಲ್ಟ್ಸ್ ಅಂತ ತೊಗೊತೇವೆ. ಸೊ ವೋಲ್ಟೇಜ್ನ ನಾವು ವೋಲ್ಟ್ಸಲ್ಲಿ ಮೆಷರ್ ಮಾಡ್ತೀವಿ, ವಿ ಇನ್ ವೋಲ್ಟ್ಸ್ ಅಂತ ಹೇಳ್ತೇವೆ. ಸೊ ವೈ ಆಕ್ಸಿಸಲ್ಲಿ ನಾವು 50, 100, 150, 200, 250, 300 ಈ ಥರ ತೊಗೊತೀವಿ. ಅಂದರೆ 1 ಸೆಂಟಿಮೀಟರ್ ಅಂದರೆ ಒಂದು ಬಾಕ್ಸಿಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ 10 ಡಿವಿಷನ್ಸಿಗೆ ಅಂತ ಹೇಳಿದ್ರೆ 50 ಮೈಕ್ರೋ ಆಂಪಿಯರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನಾವು ವ್ಯಾಲ್ಯೂಸ್ನ ಪ್ಲಾಟ್ ಮಾಡೋಣ ಗ್ರಾಫಿಗೆ. ಸೊ 0.05ಗೆ ನಾವು ಎಷ್ಟು ತೊಗೊತೀವಿ ಅಂತ ಹೇಳಿದ್ರೆ 15 ಅಂತ ಹೇಳ್ತೀವಿ. ಅಂದರೆ 2 ಡಿವಿಷನ್ಗೆ ಎಷ್ಟಾಗುತ್ತೆ, ಇಲ್ಲಿ 10 ಬಾಕ್ಸ್ ಲೈನ್ಸ್ ಇದೆ ಅಂದರೆ 2 ಲೈನ್ಸ್, ಸೆಕೆಂಡ್ ಲೈನಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 10 ಅಂತ ತೊಗೊತೀವಿ. ಅಂದರೆ ಥರ್ಡ್ ಲೈನ್ನ ನಾವಿಲ್ಲಿ ತೊಗೋಬೋದು 15 ಅಂತ. ಇಲ್ಲಿ ನಾನು ಥರ್ಡ್ ಲೈನ್ಗೆ ಮಾರ್ಕ್ ಮಾಡ್ತೇನೆ. ಓಕೆನಾ. ಸೊ 0.1ಗೆ ಎಷ್ಟು ತೊಗೊತೀವಿ ಅಂತ ಹೇಳಿದ್ರೆ 25. ಅಂದರೆ 50ಗೆ 10 ಅಂತ ಹೇಳಿದ್ರೆ ಸೊ 5ಗೆ ಏನಾಗುತ್ತೆ ನಿಮಗೆ ಇಲ್ಲಿ, ಸೊ ನಿಮಗೆ 25 ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನಾವೇನು ಮಾಡ್ತೀವಿ 0.15ಗೆ ಎಷ್ಟು 45. ಅಂದರೆ ಹಿಂದಿನ ಡಿವಿಷನ್ 2 ಡಿವಿಷನ್ ಕಡಿಮೆ ತೊಗೊತೇವೆ ನಾವು. ನೆಕ್ಸ್ಟ್ 0.2ಗೆ ಏನು ತೊಗೊತೀವಿ 80 ತೊಗೊತೇವೆ. 0.2ಗೆ 80 ಅಂತ ಹೇಳಿದ್ರೆ ಇಲ್ಲಿಗೆ 90 ಆಗುತ್ತೆ, ಇಲ್ಲಿಗೆ ನಾವು 80 ಅಂತ ತೊಗೋಬೋದು. ನೆಕ್ಸ್ಟ್ ಫೈನಲಿ ನಾವು 0.3ಗೆ 100 ತೊಗೊತೇವೆ. ಸೊ ಈಗ ಕರ್ವ್ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ. ಸೊ 0ಗೆ ಪ್ಲಾಟ್ ಮಾಡ್ಬೋದು. ಸೊ ಇಲ್ಲಿಂದ ನಾವು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೇವೆ. ಓಕೆನಾ. ಸೊ ದಿಸ್ ಈಸ್ ಕಾಲ್ಡ್ ನಾವು ಏನಂತ ಹೇಳ್ತೀವಿ, ಸೊ ಗ್ರಾಫ್ ರೆಪ್ರೆಸೆಂಟ್ ಮಾಡಿದ್ರೆ ಸೊ ಫ್ರಮ್ O to B ವಿಚ್ ರೆಪ್ರೆಸೆಂಟ್ಸ್ ದ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಸೊ OB ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ರಿವರ್ಸ್ ಸ್ಯಾಚುರೇಷನ್ ಕರೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ 100 ಮೈಕ್ರೋ ಆಂಪಿಯರ್. ಸೊ ನಾವು ರಿಸಲ್ಟ್ ಏನಂತ ಬರ್ಬೋದು, ಇಲ್ಲಿಂದ ಇಲ್ಲಿಗಿರೋದು ಇದನ್ನು ಈ ಡಾಟೆಡ್ ಲೈನ್ ಡ್ರಾ ಮಾಡಿದ್ದೀವಲ್ವಾ, ಅದನ್ನು O to B ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಫಾರ್ ಎ ಗಿವನ್ ಡಯೋಡ್. ಸೊ ರಿಸಲ್ಟ್ ಆದ್ರಿಂದ ನಾವೇನು ಬರ್ಕೊತೀವಿ, ದ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಫಾರ್ ದ ಗಿವನ್ ಡಯೋಡ್ ಈಸ್ 100 micro ampere. So the semiconductor diode which is connected in a reverse biased condition, the reverse saturation current for the given diode is 100 micro ampere. Thank you.